ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾಕಪ್ಪ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ನಮ್ಮ ಮನೆಯಲ್ಲಿದ್ದಾರೆ. ಹಾಗೆ ನಾವು ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದಿದ್ದು ಎಕ್ಸಿಕ್ಯೂಟ್ ಆಗಿದೆ. ನನ್ನ ಫ್ರೆಂಡ್ಸು ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ರೀಚ್ ಆಗೋಷ್ಟೊತ್ತಿಗೆ ಮಿಡ್ನೈಟ್ ಆಗಿತ್ತು. ಹಾಗೆ ನಾವೆಲ್ಲರೂ ಮೀಟಾಗಿ ತುಂಬ ದಿನ ಆಗಿತ್ತು. ಅದಕ್ಕೆ ನಾನು ಸಿಕ್ಕಾಪಟ್ಟೆ ಖುಷಿಯಿಂದ ಅವ್ರನ್ನೆಲ್ಲರನ್ನೂ ವೆಲ್ಕಮ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇದ್ದೆ. ಪ್ರೀ ಏನೋ ಹೇಳ್ತಾ ಇದ್ದೆ? ಅಲ್ಲ ಅಲ್ಲ ಪ್ರೀ, ಅದಕ್ಕೂ ಮುಂಚೆ ಏನೋ ಹೇಳ್ದಲ್ಲ. ಓ ಮೈ ಗಾಡ್, ನೀನ್ ಸೂಪರ್ ಕ್ಯೂಟು. You will be in my vlog. ಅಲ್ಲ ಸಿಕ್ಲಿ ತಗೊಂಡು ಸಿಕ್ಕಾಗಿದ್ರು ಟ್ರಿಪ್ಪಿಗೆ ಬಂದಿದ್ದೀನಿ. ವೆರಿ ಗುಡ್, ಪ್ರೌಡ್ ಆಫ್. ನೋ ಕಾಮೆಂಟ್ಸ್. ಎಲ್ಲರೂ ಬೆಂಗಳೂರಿಂದ ರೆಡಿ ಆಗ್ಬಿಟ್ಟು ಬಂದ್ರೆ ನಾನು ಇನ್ನ ಬಟ್ಟೆ ಪ್ಯಾಕ್ ಮಾಡ್ದಿರಾ ಹಿಂಗೆ ಬಿದ್ದಿದ್ದೀನಿ. ಎಲ್ಲ ಹಂಗೆ ಹೇಳ್ಕೊಂಡು ಕೂತಿದ್ದಾಳೆ. ಇನ್ನು ಅವಾಗ್ಲೇ ಮಾಡ್ಕೊಂತೀನಿ ಅಂತ ಹೇಳ್ದಾಳು. ನೀವು ಬರ್ತೀರಾ ಅಂತಾನೆ ನಾನು ಇಟ್ಕೊಂಡಿರ್ಲಿಲ್ಲ. ನಾನು ಎತ್ತಿರ್ಬೇಕಂತ ಅವಳ ಕೈಯಲ್ಲಿ ಎತ್ತಿಡ್ಸ್ಬೇಕು ಅಂತಾನೆ ನಾನು ಏನು ಎತ್ತಿಟ್ಕೊಂಡಿರ್ಲಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಅಂತೆಲ್ಲ ಹೇಳ. ಟು ಅರ್ಪಿತಾ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. I'm patient. She is patient. She is abnormal. ಸಿಕ್ ಲೀವ್ ತಗೊಂಡು ಸಿಕ್ಕಾಗಿ ಸ್ಟಿಲ್ ಐ ಕೇಮ್ ಟು ಲಾಸ್ಟ್ ನಂಗೆ ಇದೇ ಡೈಲಾಗ್ ಹೇಳ್ತಾನೆ. ನಮಗೆಲ್ಲ ಗೊತ್ತಾಗೋಯ್ತು. ಭಾಳ ದಿನ ಆದಮೇಲೆ ಸಿಕ್ಕಿದ ಖುಷಿಗೆ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ನಾವು ಬೆಳಗ್ಗೆ 6 ಗಂಟೆಗೆ ಎದ್ದೇಳಬೇಕಿತ್ತು. ಆದರೆ ನಾವು ಮಲಗಿದ್ದು ಮಾತ್ರ 3 ಗಂಟೆಗೆ. ಥ್ಯಾಂಕ್ಸ್, ನಂಗಂತೂ ಖುಷಿ ಆಗ್ತಾ ಇದೆ ನೀವೆಲ್ಲರೂ ಇಲ್ಲಿರೋದಕ್ಕೆ. ನಮ್ಮ ಇವ್ರು 3 ಜನ ಅಷ್ಟೇ ಅಲ್ಲ, ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ, ಅವಳು ಅವ್ರ ಮನೆಯಲ್ಲಿದ್ದಾಳೆ. ಸೊ ಅವಳನ್ನ ಆಮೇಲೆ ಮೀಟ್ ಮಾಡಿಸ್ತೀವಿ. ಮೀಟ್ ಮಾಡಿಸ್ತೀನಿ. ಓಕೆ, ಶಿ ಇಸ್ ಮಿಸ್. ಯು ಆರ್ ಜಸ್ಟ್ ಕ್ಲಮ್ಸಿ ಲಿಟಲ್ ಬಿಟ್ಟ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾವು ಅಷ್ಟು ಲೇಟಾಗಿ ಮಲಗಿದ್ರು ಎಷ್ಟು ಬೇಗ ರೆಡಿಯಾಗಿದ್ವಿ. ಆದರೆ ಟ್ರಿಪ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಯಾಕೆ ಈ ಸ್ಟೆಪ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಫ್ರೆಂಡ್ಸು ಇನ್ನೂ ಬಂದಿಲ್ಲ. ನಾವು 1 ಅವರ್ ಆಯಿತು ರೆಡಿಯಾಗಿ, ಅವ್ರಿಗೆ ವೇಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ಸೊ ಕಾದು ಕಾದು ವೇಟ್ ಮಾಡಿ ಅಂತ ಹೇಳಕ್ ಹೋಗ್ತಾರೆ. ಕಾದು ಬೋರ್ ಆಗಿ ರೀಲ್ಸ್ ಸ್ಟೆಪ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇನ್ನೆಂತ ಮಾಡೋಕ್ಕಾಗುತ್ತೆ? ಅಷ್ಟೇ ಜೀವನ. ವೇಟ್ ಮಾಡ್ತಾನೆ ಇರಬೇಕು, ಅಷ್ಟೇ ಜೀವನ. ಇವಳೇ ಲೇಟ್ ಮಾಡಿದ್ದು. ನಾವು 6 ಗಂಟೆಗೆ ರೆಡಿಯಾಗಿ 8 ಗಂಟೆವರೆಗೂ ಇಲ್ಲೇ ಇದ್ದೀವಿ. ಸೊ ವಿ ಆರ್ ಗೋಯಿಂಗ್ ಫೈನಲಿ. ಆಫ್ಟರ್ 2 ಅವರ್ಸ್ ವೇಟ್ ಮಾಡಾದ್ಮೇಲೆ ಬಂದ್ರು. ಮೊಬೈಲ್ ಬಿದ್ದಿಲ್ಲ ಅಂದ್ರೆ ಸಾಕು. ಚಕ್ರ ಬೈಲಲ್ಲಿ ನೀನು ಆ ಕಡೆ ಕರತ್ತು ಹೋಗಲ್ಲ, ಎಲ್ಲರೂ ಅದೇ ಕರತ್ತಾನೆ ಅಷ್ಟೇ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕಿಟ್ಟಿ ಏನೋ ಹೇಳಿದ್ಲು, ಕರೆಕ್ಟ್ ಆಗಿ ಹೇಳಿದ್ಲು, ಬಟ್ ಏನೋ ಇವಾಗ ಕೋಳಿ ಫಾರ್ಮಿಗೆ ಹೆಂಗೆ ಕರೆಕ್ಟ್ ಇದೆ, ಏನೋ ಸರಿ ಇಲ್ಲ. ಫಾರಂ ಕೋಳಿ ಏನು ಮಿಂಡ್ವಿಲ್ಸು ಫಾರಂ ಕೋಳಿ ಗೊತ್ತಿಲ್ಲ. ಪ್ರೀತಿ ಹುಚ್ಚು ಕೆಚ್ಚಾಲು ಮಚಾಲು ಹೆಂಗೊಳ್ಳ ನಿಂಡವುಗಳು ಆಶಿ. ಕಾಣದಂತೆ ಮಾಯವಾದದು ನಮ್ಮ ಶಿವ ಕೈಲಾಸ ಸೇರಿಕೊಂಡದು. ತಾಳವಳು ನೋಡ್ತಾಳವಳು ನನ್ನ ಕಾಣ್ತಾಳವಳು. ಫೈನಲಿ ಸಕ್ಕರೆ ಬೈಲು ಇದೇನಿದು ಆನೆ ಬಿಡಾರಕ್ಕೆ ಬಂದ್ವಿ. ಅಷ್ಟೇ ಬಂದ್ವಿ.
ಬಹಳ ಲೇಟಾಗಿ ಬಂದಿದ್ದೀವಿ, ಸಿಕ್ಕಾಪಟ್ಟೆ ಲೇಟು. ಆನೆಗಳಿದೆ ಅಷ್ಟೇ. ನಾನು 6 ಗಂಟೆಗೆ ಇವ್ರನ್ನೆಲ್ಲ ಎದ್ದಳಿಸಿ ರೆಡಿ ಮಾಡಿಸಿದ್ದು. ಆನೆ ಸ್ನಾನ ಮಾಡಿಸ್ತಾರಲ್ಲ ಅವಾಗ ಬರೋಣ ಆ ಟೈಮ್ಗೆ ಅಂತ. ಆನೆ ನೀರು ಕುಡಿಯಕ್ಕೆ ಹೋಗುತ್ತಂತ ಇವಾಗ, ಆ ಟೈಮಿಗೆ ಬಂದಿದ್ದೀವಿ ಇವಾಗ. ಹಾಯ್ ಬ್ರೋ, ವಾಟ್ಸಪ್. ಇಲ್ಲಿ ಈ ಕಡೆ ನಾನು. ನಿಮ್ಮ ಹೆಸರೇನು? ಆನೆ ಕಣಕ, ಆನೆ. ಸ್ವಲ್ಪ ಹೊತ್ತಷ್ಟೇ ಎನರ್ಜಿ, ಆಮೇಲೆಲ್ಲ ಹಿಂಗೆ. ಇವಳಂತೂ ಬಿತ್ಕೊಂಡ್ಬಿಟ್ಟವಳೆ. ಇವರೆಲ್ಲ ಮಾತಿಲ್ಲ, ಕತೆ ಇಲ್ಲ, ಇದರೋ ಇಲ್ವೋ ಕಾರಲ್ಲಿ ಅನ್ನೋ ತರ ಫೀಲ್ ಆಗ್ತಾ ಇದೆ. ಇಲ್ಲಿ ಪಾಪ ಆಗಲ್ಲ. ನಾನು ಸಬ್ಬು ಮಾತ್ರ ಇಬ್ರೇ ಮಾತಾಡ್ಕೊಂಡು ವಟ ಅಂತಿದೀವಿ. ಸಕ್ರೆಬೈಲಿಂದ ನಾವು ಹೊರಟಿದ್ದು ಆಮಂತ್ರಣ ರಿಟ್ರೀಟ್ಗೆ. ಇಲ್ಲಿಗೆ ನಾವು 2ನೇ ಸಲ ಹೋಗ್ತಾ ಇರೋದು. ಸ್ಟಾಫ್ ಅಂತೂ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು. ನೀವು ಯಾರಾದರೂ ತೀರ್ಥಹಳ್ಳಿ ಹತ್ರ ಹೋಮ್ ಸ್ಟೇ ಹುಡುಕ್ತಾ ಇದ್ದರೆ ಆಮಂತ್ರಣ ರಿಟ್ರೀಟ್ಗೆ ವಿಸಿಟ್ ಮಾಡಿ. ಹೋಗಿದ ತಕ್ಷಣವೇ ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಚಿಲ್ ಮಾಡಿ ಡೈರೆಕ್ಟ್ ಪೂಲಿಗಿಳಿದ್ವಿ. ಹಾಗೆ ನನ್ನ ಬೆಸ್ಟ್ ಫ್ರೆಂಡು ಬರ್ಡೇ ಇತ್ತು ಅಂತ ಕ್ಯೂಟಾಗಿ ಸೆಲೆಬ್ರೇಟ್ ಮಾಡಿ ಕೇಕ್ ತಿಂದು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಲೇಟಾಗಿ ಎದ್ದು ರೆಡಿ ಆಗಿದ್ದು ಎಲ್ಲಿಗೆ ಅಂದರೆ ಲೆಟ್ಸ್ ಗೋ ಟು ಕವಿ ಮನೆ. ಲೈಕ್ ಕವಿ ಮನೆಗೆ ಹೋಗ್ಬೇಕಾದ್ರೆ ಹುಡುಗಿರೆಲ್ಲ ಸೀರೆ ಉಟ್ಕೊಂಡು ರೆಡಿ ಆದ್ರೆ ಸಖತ್ತಾಗಿರುತ್ತೆ ಅಂತ ಈ ಐಡಿಯಾ ಕೊಟ್ಟಿದ್ದು ನಮಗೆ ನಮ್ಮ ಗಂಗಾ ಅವರು. ಸೊ ಎಲ್ಲರೂ ಸಖತ್ತಾಗಿ ರೆಡಿ ಆಗಿದ್ದೀವಿ. ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಫೋಟೋ, ಎನಿವೇಸ್ ಗರ್ಲ್ಸ್ ಅಂದಮೇಲೆ ಫೋಟೋಸ್ ವಿಡಿಯೋಸ್ ಎಲ್ಲ ಇದ್ದೇ ಇರುತ್ತೆ, ಅದು ಸೀರೆ ಉಟ್ಟ ಮೇಲೆ. ಸೊ ಅಲ್ಲೊಂದು ಸ್ವಲ್ಪ ಜಾಸ್ತಿ ಹೊತ್ತೇನೆ ಟೈಮ್ ತಗೋತೀವಿ ಅನ್ಸುತ್ತೆ. ಇಲ್ಲಿ ಆಕ್ಚುಲಿ ಆಮಂತ್ರಣದಲ್ಲಿ ನಾವು 12 o'clock ಚೆಕ್ಔಟ್ ಆಗ್ಬೇಕಿತ್ತು, ಬಟ್ ಇಟ್ಸ್ 2 o'clock ನಾವು. ಬಿಕಾಸ್ ನಾವು ಸೀರೆ ಉಟ್ಕೊಂಡು ಟೈಮ್ ಬೇಕಲ್ವಾ. ಎಷ್ಟು ಬೇಗ ಅಂದ್ರು ಎಷ್ಟು ಬೇಗ ರೆಡಿ ಆಗೋಣ ಅಂತಂದ್ರು ಅದು ಲೇಟ್ ಆಯ್ತು. ಸೊ ನಾವು ಕವಿ ಮನೆಗೆ ಹೋಗ್ಬಿಟ್ಟು ಆಮೇಲೆ ಇನ್ನೊಂದು ರೆಸಾರ್ಟ್ಗೆ ಹೋಗ್ತಿದೀವಿ. ಅದ್ ಯಾವ ರೆಸಾರ್ಟ್ ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋ ಕಂಟಿನ್ಯೂ ಮಾಡಿ. ಓಕೆ, ವಿಲ್ ಮೀಟ್ ಯು ಇನ್ ಕವಿ ಮನೆ. ಬಾಯ್. ನಾವು ಕವಿ ಮನೆಗೆ ಹೋಗಿದ್ದು ಸ್ಯಾಟರ್ಡೆ. ವೀಕೆಂಡ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಆದರೂ ನಾವು ಫೋಟೋಸ್ ಮತ್ತು ವೀಡಿಯೋಸ್ ತಗೊಳ್ಳೋದನ್ನ ಮಾತ್ರ ಮರೀಲಿಲ್ಲ. And it's raining. ಊರ ತುಂಬ ಇದೆಯೋ ನಿನ್ನ ಹೆಸರ, ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ. ಹ್ಯಾಪಿ ಬರ್ಡೇ ರಾಜು. ಸೊ ನಾವು ಇನ್ನೊಂದು ರೆಸಾರ್ಟಿಗೆ ರೀಚ್ ಆದ್ವಿ. ಸ್ವಲ್ಪ ಲೇಟ್ ಆಗಿದೆ. ಸೊ ನಮಗೋಸ್ಕರ ಲಂಚ್ ವೆಯ್ಟಿಂಗ್, ನಾವು ಲಂಚಿಗೋಸ್ಕರ ವೆಯ್ಟಿಂಗ್. ನಮಗೆಲ್ಲರಿಗೂ ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ಅಷ್ಟು ಲೇಟಾಗಿದ್ರೂ ನಮಗೆ ಬಿಸಿದೇನೆ ಮಾಡಿಕೊಟ್ರು. ಬೈ ದ ವೇ ಇದು ಕೂಡ ಹೋಮ್ ಸ್ಟೇನೇ. ಈ ಹೋಮ್ ಸ್ಟೇ ನೇಮ್ ಬಾಣಂಕಿ ಹೋಮ್ ಸ್ಟೇ. ಇಲ್ಲಿಗೂ ಕೂಡ ನಾವು 2ನೇ ಸತಿ ಬರ್ತಾ ಇರೋದು. ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ನಮಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾಯಿತ್ತು, ಆಮಂತ್ರಣಕ್ಕೆ ಹೋಗೋದಾ ಇಲ್ಲಿಗೆ ಬರೋದಾ ಅಂತ. ಸೊ 2 ಹೋಮ್ ಸ್ಟೇಗೂ ನಾವು ಭೇದ ಭಾವ ಮಾಡೋದು ಬೇಡ ಅಂತ ಒಂದಿನ ಅಲ್ಲಿ ಒಂದಿನ ಇಲ್ಲಿ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಮತ್ತು ಕವಿ ಮನೆಯಿಂದ ಈ ಹೋಮ್ ಸ್ಟೇ 8.5 kilometers ಅಷ್ಟೇ ಇರೋದು. ಸೊ ಯಾರಾದರೂ ಕವಿ ಮನೆಗೆ ಬರೋದಿದ್ರೆ ಅಥವಾ ತೀರ್ಥಹಳ್ಳಿಗೆ ಟ್ರಿಪ್ ಪ್ಲ್ಯಾನ್ ಮಾಡೋದಾದರೆ ಈ 2 ಹೋಮ್ ಸ್ಟೇಗೆ ವಿಸಿಟ್ ಮಾಡ್ಬೋದು. ಗುಂಡು ಬೇಬಿ, ಗುಂಡಮ್ಮ.
ಬಾಣಂಕಿನಲ್ಲಿ ನಮಗೊಂದು ಫ್ಯಾಮಿಲಿ ಪರಿಚಯ ಆಯಿತು. ಅದರಲ್ಲೂ ಈ ಬೇಬಿ ಅಂತೂ ಎಷ್ಟು ಕ್ಯೂಟಾಗಿತ್ತು ಅಂದರೆ ಇದ್ರ ಜೊತೆ ಆಟಾಡ್ತಾ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಆಮೇಲೆ ಇದು ಎಷ್ಟು ಕ್ಲೋಸ್ ಆಯಿತು ಅಂದರೆ ಸಬು ಸೂಪರ್. ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಚಿಲ್ ಮಾಡಿ ನಮ್ಮ ಊರಿನ ಕಡೆಗೆ ಹೊರಟ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.